ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೇದಿಕ್ ಅಸ್ಟ್ರಾಲಜರ್ಗೆ ಸ್ವಾಗತ ಸ್ನೇಹಿತರೆ. ನೀವೆಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ನಿಮ್ಗೆ ವಿಡಿಯೋ ಇಷ್ಟ ಆದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ. ಪ್ರತಿದಿನ ನನ್ನ ಚಾನಲಲ್ಲಿ ವೇದಿಕ್ ಅಸ್ಟ್ರಾಲಜರಲ್ಲಿ ರಾಶಿ ಭವಿಷ್ಯವನ್ನು ತಿಳಿಸ್ಕೊಡ್ತೀನಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೀನಿ ತುಲಾ ರಾಶಿ ಬಗ್ಗೆ. ನಮ್ಮ ತುಲಾ ರಾಶಿ ಭವಿಷ್ಯವನ್ನು ಸಂಪೂರ್ಣವಾಗಿ ಇದರಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಬನ್ನಿ ನೋಡೋಣ ತುಲಾ ರಾಶಿ ಬಗ್ಗೆ ಸಂಪೂರ್ಣ ಮಾಹಿತಿನ ಶೇರ್ ಮಾಡ್ತೀನಿ. ಪ್ರೀತಿಯ ತುಲಾ ರಾಶಿಯವರಿಗೆ ಹೃದಯದಿಂದ ಆತ್ಮದಿಂದ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ಕ್ಷಣ ನೀವು ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಎಲ್ಲರಿಗೂ ಇದು ದೈವದ ಸೂಚನೆ. ಇದು ಜೀವನದ ಯಾವುದೇ ಒಂದು ಹಂತದಲ್ಲಿ ನೀವು ಮನಸ್ಸಿನಲ್ಲಿ ಮೌನವಾಗಿ ಇನ್ನೂ ಎಷ್ಟು ಕಷ್ಟ ದೇವರೇ, ನನಗೆ ಒಳ್ಳೆಯ ದಿನಗಳು ಬರ್ತಾವ ಅಂತ ಕೇಳಿಕೊಂಡಿರಬಹುದು. ಅದೇ ಪ್ರಶ್ನೆಗೆ ಉತ್ತರ ಕೊಡೋಕೆ ದೈವವೇ ನಿಮ್ಮನ್ನು ಈ ವಿಡಿಯೋವರೆಗೂ ಕರೆದುಕೊಂಡು ಬಂದಿದೆ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಒಂದು ಕ್ಷಣವೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಸ್ನೇಹಿತರೆ. ಯಾಕೆಂದರೆ ಕೊನೆಯವರೆಗೂ ಕೇಳಿದವರಿಗೆ ಮಾತ್ರ ಈ ಒಂದು ಮಹತ್ವದ ಸಂದೇಶ ಇದೆ. ಇವತ್ತಿನ ವಿಡಿಯೋದಲ್ಲಿ ಕ್ಯಾಲೆಂಡರ್ ವರ್ಷದ ಮೊದಲ ತಿಂಗಳು ಜನವರಿ 2026 ತುಲಾ ರಾಶಿಯವರಿಗೆ ಬರಲಿರುವ ಸುಖ ಸವಾಲು, ಹಣಕಾಸು, ಆರೋಗ್ಯ, ಉದ್ಯೋಗ ಮತ್ತು ಜೀವನದ ದಿಕ್ಕನ್ನೇ ಬದಲಾಯಿಸುವ ಶುಭ ಸೂಚನೆಗಳನ್ನು ನಾವು ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಈ ಮಾತುಗಳು ನಿಮ್ಮ ಮನಸ್ಸಿಗೆ ತಟ್ಟಿದರೆ ಹಿಂದೆ ಈ ಕ್ಷಣ ಕಮೆಂಟ್ನಲ್ಲಿ ನಿಮ್ಮ ನೆಚ್ಚಿನ ದೇವರ ಹೆಸರನ್ನು ಬರೆಯಿರಿ, ಅಥವಾ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಬರೆಯಿರಿ ಸ್ನೇಹಿತರೆ. ನೀವು ಬರೆಯುವ ಪ್ರಾರ್ಥನೆ ನಿಮ್ಮ ಬದುಕಿಗೆ ಆಶೀರ್ವಾದವಾಗಿ ಮಾರ್ಪಡಲಿ ಅಂತ ದೇವರಲ್ಲಿ ಕೇಳಿಕೊಳ್ಳುತ್ತೇನೆ. ಈಗ ಮನಸ್ಸು ಶಾಂತ ಮಾಡಿಕೊಂಡು ನಂಬಿಕೆಯಿಂದ ಈ ಜನವರಿ ತಿಂಗಳ ತುಲಾ ರಾಶಿ ಭವಿಷ್ಯವನ್ನು ಆಲಿಸೋಣ. ಸ್ನೇಹಿತರೆ, ಇನ್ನು ವಾಹಿನಿಯನ್ನು ಅಂದರೆ ನಮ್ಮ ಚಾನಲನ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೇದಿಕ್ ಅಸ್ಟ್ರಾಲಜರನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ಲೈಕನ್ ಒತ್ತಿ. ಮುಂದಿನ ದಿನಗಳಲ್ಲಿ ಅಪ್ಲೋಡ್ ಆಗುವ ಪ್ರತಿಯೊಂದು ಮಹತ್ವದ ಭವಿಷ್ಯ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ. ಸ್ನೇಹಿತರೆ, ಈ ಜನವರಿ ತಿಂಗಳು ಸಾಮಾನ್ಯ ತಿಂಗಳು ಅಲ್ಲ. ನಿಮ್ಮ ಜೀವನದ ದಿಕ್ಕನ್ನೇ ಮೌನವಾಗಿ ತಿರುಗಿಸಬಲ್ಲ ಒಂದು ಶಕ್ತಿಯುತ ಸಮಯ. ನೀವು ಇತ್ತೀಚೆಗೆ ಯಾವುದೋ ಒಂದು ವಿಷಯದಲ್ಲಿ ನಿಂತು ಹೋದಂತಹ ಭಾವನೆ ಅನುಭವಿಸುತ್ತಿದ್ದರೆ, ಎಲ್ಲ ಪ್ರಯತ್ನ ಮಾಡಿದರೂ ಫಲ ಬರ್ತಿಲ್ಲ ಅನ್ನೋ ನೋವು ಮನಸ್ಸಿನಲ್ಲಿದ್ದರೆ ಇದಕ್ಕೆ ಕಾರಣ ನಿಮ್ಮ ಕರ್ಮ ಫಲ ಅಲ್ಲ ಸ್ನೇಹಿತರೆ, ಗ್ರಹಗಳ ಮೌನ ಆಟ. ಈ ತಿಂಗಳುಗಳಲ್ಲಿ ಆ ಆಟವೇ ಬದಲಾಗುತ್ತಿದೆ. ಜನವರಿ 12 ಸುಖ ಸೌಖ್ಯ ಸಂಬಂಧ, ಹಣಕಾಸಿನ ಸೂಚಕ ಶುಕ್ರ ಮಕರ ರಾಶಿಗೆ ಪ್ರವೇಶ ಮಾಡ್ತಾನೆ. ಜನವರಿ 16 ಆತ್ಮಬಲ ಅಧಿಕಾರ, ಆತ್ಮಗೌರವದ ಸಂಕೇತ. ರವಿ ಮಕರ ರಾಶಿಗೆ ಪ್ರವೇಶ ಮಾಡುತ್ತಾನೆ. ಇದನ್ನೇ ನಾವು ಪವಿತ್ರ ಮಕರ ಸಂಕ್ರಮಣ ಅಂತ ಆಚರಿಸುತ್ತೀವಿ. ಜನವರಿ 15 ಧೈರ್ಯ, ಹೋರಾಟ, ನಿರ್ಧಾರದ ಗ್ರಹ ಕುಜ ಮಕರ ರಾಶಿಗೆ ಬರ್ತಾನೆ. ಜನವರಿ 17 ಬುದ್ಧಿ ಮತ್ತು ನಿರ್ಣಯದ ಶಕ್ತಿ ಕೊಡುವ ಬುಧ ಮಕರ ರಾಶಿಗೆ ಪ್ರವೇಶ ಮಾಡ್ತಾನೆ. ಸ್ನೇಹಿತರೆ, ಒಂದು ತಿಂಗಳಲ್ಲಿ 4 ಶಕ್ತಿಶಾಲಿ ಗ್ರಹಗಳು ಒಂದೇ ರಾಶಿಯಲ್ಲಿ ಸೇರಲಿದೆ. ಅದನ್ನು ಸರಳವಾಗಿ ಗ್ರಹ ಸಂಚಾರ ಅಂತ ಕರೆಯುವುದಿಲ್ಲ, ಅದು ಚತುರ್ಗ್ರಹ ಯೋಗ. ಈ ಯೋಗ ಒಂದು ಕೈಯಲ್ಲಿ ಅಪಾರ ಅವಕಾಶಗಳನ್ನು ಹಿಡಿದಿರುತ್ತೆ, ಇನ್ನೊಂದು ಕೈಯಲ್ಲಿ ಕಠಿಣ ಪರೀಕ್ಷೆಗಳನ್ನು ಹಿಡಿದಿರುತ್ತೆ. ನೀವು ಸರಿಯಾದ ನಿರ್ಧಾರ ಮಾಡಿದರೆ ಜೀವನದಲ್ಲಿ ಏರಿಕೆ, ಗೌರವ, ಹಣಕಾಸಿನ ಸುಧಾರಣೆ. ಆದರೆ ಅಹಂಕಾರ, ಕೋಪ, ತಾಳ್ಮೆ ಕೊರತೆ ಬಂದರೆ ಸಂಬಂಧಗಳಲ್ಲಿ ದೂರ, ಮಾತಿನಿಂದ ನಷ್ಟ, ನಿರ್ಧಾರ ತಪ್ಪಿದರೆ ಸಮಸ್ಯೆ. ಅದೇ ಕಾರಣಕ್ಕೆ ವೀಕ್ಷಕರೇ, ಈ ಜನವರಿ ತಿಂಗಳಲ್ಲಿ ಎಲ್ಲರಿಗೂ ಒಂದೇ ಫಲ. ಯಾರು ಶಾಂತವಾಗಿ ಇರುತ್ತಾರೋ, ಯಾರು ದೈವದ ಮೇಲೆ ನಂಬಿಕೆ ಇಡುತ್ತಾರೋ, ಯಾರು ತಾಳ್ಮೆಯಿಂದ ಹೆಜ್ಜೆ ಇಡುತ್ತಾರೋ ಅವರ ಬದುಕಿನಲ್ಲಿ ಈ ಚತುರ್ಗ್ರಹ ಯೋಗ ವರದಾನವಾಗುತ್ತೆ. ಮತ್ತು ಕೊನೆಯ ಭಾಗದಲ್ಲಿ ನಿಮಗೆ ಒಂದು ಬಹಳ ಮುಖ್ಯವಾದ ಎಚ್ಚರಿಕೆ ಸ್ನೇಹಿತರೆ ಮತ್ತು ಪರಿಹಾರ ಹೇಳ್ತೇನೆ. ಅದನ್ನು ತಪ್ಪಿಸಿಕೊಳ್ಳಬೇಡಿ, ಯಾಕಂದರೆ ಅದು ನಿಮ್ಮ ನಷ್ಟವನ್ನೇ ಲಾಭವಾಗಿ ಬದಲಾಯಿಸಬಲ್ಲದು. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ಕೇಳಿ. ಈ ಪವಿತ್ರ ಮಕರ ಸಂಕ್ರಾಂತಿ ಹಬ್ಬದ ಶುಭ ಸಂದರ್ಭದಲ್ಲಿ ನಮ್ಮ ಅನ್ನದಾತರಾದ ರೈತಾಪಿ ವರ್ಗದವರಿಗೆ ದೇವರು ಅಪಾರ ಆಶೀರ್ವಾದ ನೀಡಲಿ. ಅವರು ಬೆಳೆದ ಬೆಳೆಗಳಿಗೆ ಪೂರ್ಣ ಬೆಲೆ ಸಿಗಲಿ. ಅವರ ಮನೆಯಲ್ಲೂ ನೆಮ್ಮದಿ, ಸಮೃದ್ಧಿ, ಸಂತೋಷ ಇರಲಿ ಅಂತ ನಾಡಿನ ಸಮಸ್ತ ಜನತೆಗೆ ನಾನು ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತೇನೆ.
ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತೇನೆ. ನಿಮ್ಮ ಬದುಕು ಸುಗ್ಗಿಯಂತೆ ಸಿಹಿಯಾಗಿರಲಿ. ಪ್ರಿಯ ತುಲಾ ರಾಶಿಯವರೇ, ನಿಮ್ಮ ಮನಸ್ಸಿನೊಳಗೆ ಇತ್ತೀಚೆಗೆ ಒಂದು ಮಾತು ಮೌನವಾಗಿ ಕೇಳಿಸುತ್ತಿರಬಹುದು. ಎಲ್ಲ ಹೊಣೆಗಾರಿಕೆಗಳು ನನ್ನ ಮೇಲೆಯೇ ಏಕೆ? ನಾನು ಎಷ್ಟೇ ಸಹಿಸಿಕೊಂಡರೂ ಫಲ ಏಕೆ ಸಿಗುತ್ತಿಲ್ಲ? ಈ ಪ್ರಶ್ನೆಗಳು ನಿಮ್ಮ ಹೃದಯದಿಂದ ಬಂದಿದ್ರೆ ಈ ಜನವರಿ ತಿಂಗಳು ನಿಮಗಾಗಿ ಬರ್ತಾ ಇದೆ ವೀಕ್ಷಕರೇ. ಜನವರಿ 2026 ತುಲಾ ರಾಶಿಯವರಿಗೆ ಒಂದು ಹೊಸ ಬೆಳಕಿನ ಆರಂಭ. ಕತ್ತಲೆಯ ನಂತರ ಬೆಳಕು ಬರುತ್ತೋ ಅನ್ನೋ ಮಾತು ಈ ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ಅರ್ಥವಾಗುತ್ತೆ. ಮೊದಲನೆಯದಾಗಿ ಹಣಕಾಸಿನ ವಿಚಾರ. ಬಹಳ ದಿನಗಳಿಂದ ಹಣ ಕೈಯಲ್ಲಿ ನಿಲ್ತಿಲ್ಲ, ಬಂದ ಹಣ ಹೋಗ್ತಾ ಇದೆ, ಸಾಲದ ಒತ್ತಡ ಕಾಡ್ತಾ ಇದೆ ಅಂತ ಅನಿಸಿಕೊಂಡವರಿಗೆ ಈ ತಿಂಗಳಲ್ಲಿ ಈ ತೂಕ ನಿಧಾನವಾಗಿ ಇಳಿಯುತ್ತೆ. ಅಚಾನಕ್ ಹಣದ ಆಗಮನ, ಸಾಲ ತೀರಿಸುವ ಅವಕಾಶ, ಹಣಕಾಸಿನಲ್ಲಿ ಅಂದರೆ ಈ 3 ಸೂಚನೆಗಳು ಸ್ಪಷ್ಟವಾಗಿ ಕಾಣಿಸಿಕೊಳ್ಳುತ್ತದೆ. ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದಾಗ ದೇಹಕ್ಕಿಂತಲೂ ಮನಸ್ಸು ಹೆಚ್ಚು ದಣಿದಿದೆ ಅಂತ ನಿಮಗೆ ಅನಿಸಿರಬಹುದು. ನಿದ್ರೆ ಸರಿಯಾಗಿ ಬರ್ತಿಲ್ಲ, ಸಣ್ಣ ಸಣ್ಣ ವಿಚಾರಕ್ಕೂ ಮನಸ್ಸು ಬೇಸರವಾಗ್ತಿದೆ. ಇದಕ್ಕೆ ಕಾರಣ ನಿಮ್ಮ ದುರ್ಬಲತೆ ಅಲ್ಲ, ಒತ್ತಡದ ಭಾರ. ಜನವರಿ ತಿಂಗಳಲ್ಲಿ ಈ ಒತ್ತಡ ನಿಧಾನವಾಗಿ ಕರಗುತ್ತೆ ಮತ್ತು ಆರೋಗ್ಯದಲ್ಲಿ ಚೇತರಿಕೆ ಕಾಣಿಸುತ್ತದೆ. ಉತ್ಸಾಹ ಮತ್ತೆ ಮರಳುತ್ತದೆ. ಬೆಳಗಿನ ದಿನಗಳು ಹಗುರವಾಗುತ್ತದೆ ಮತ್ತು ಈ ತಿಂಗಳಲ್ಲಿ ಒಂದು ಅತ್ಯಂತ ಮಹತ್ವದ ಬದಲಾವಣೆ ನಿಮ್ಮೊಳಗೆ ಆಗುತ್ತೆ. ಧೈರ್ಯ. ಹಿಂದೆ ನೀವು ಎಷ್ಟು ಬಾರಿ ನಿಮ್ಮ ಮಾತು ನುಂಗಿಕೊಂಡಿದ್ದೀರಾ, ಎಷ್ಟು ಬಾರಿ ನಿಮ್ಮ ನೋವನ್ನು ಒಳಗೊಳಗೆ ಇಟ್ಟುಕೊಂಡಿದ್ದೀರಾ. ಈ ತಿಂಗಳು ಆಗಿಲ್ಲ. ನೀವು ಮೌನವಾಗಿರೋದಿಲ್ಲ, ಆದರೆ ಅಹಂಕಾರದಿಂದಲೂ ಅಲ್ಲ, ಸಮತೋಲನದಿಂದ. ಅದೇ ತುಲಾರಾಶಿಯ ಶಕ್ತಿ. ಕೊನೆಯಲ್ಲಿ ಒಂದು ಮಾತು ನೆನಪಿಟ್ಟುಕೊಳ್ಳಿ, ಈ ಜನವರಿ ತಿಂಗಳಲ್ಲಿ ದೈವ ನಿಮ್ಮ ಜೀವನಕ್ಕೆ ಅವಕಾಶ ಕೊಟ್ಟಿದೆ. ಆ ಅವಕಾಶವನ್ನು ಭಯದಿಂದ ಅಲ್ಲ, ನಂಬಿಕೆಯಿಂದ ಹಿಡಿಯಿರಿ. ಈ ತಿಂಗಳು ನಿಮಗೆ ಕೇವಲ ಸುಧಾರಣೆಯಲ್ಲ, ಪುನರ್ಜನ್ಮದಂತೆ ಹೊಸ ಆರಂಭ ಕೊಡುತ್ತೆ. ಈ ಮಾತುಗಳು ನಿಮ್ಮ ಮನಸ್ಸಿಗೆ ತಟ್ಟಿದರೆ ಕೊನೆಯವರೆಗೂ ಈ ವಿಡಿಯೋ ಕೇಳಿ, ಯಾಕಂದರೆ ಮುಂದೆ ಹೇಳೋ ಮಾತು ನಿಮ್ಮ ಭಾಗ್ಯವನ್ನು ಇನ್ನೂ ಗಟ್ಟಿಯಾಗಿ ರೂಪಿಸಬಲ್ಲದು. ಸ್ನೇಹಿತರೆ, ಈ ತಿಂಗಳಲ್ಲಿ ನಿಮ್ಮನ್ನು ವಿರೋಧಿಸುವವರು ಸ್ವಲ್ಪ ಹೆಚ್ಚಾಗಬಹುದು, ಆದರೆ ಒಂದು ಮಾತು ನೆನಪಿಟ್ಟುಕೊಳ್ಳಿ, ಯಾರೋ ಹೊಗಳಿದ್ರು, ಯಾರೋ ತೆಗಳಿದ್ರು, ನಮ್ಮ ಮೌಲ್ಯವನ್ನು ನಾವು ಬಿಟ್ಕೊಡಬೇಕಾಗಿಲ್ಲ. ನೀವು ಯಾರು ಅನ್ನೋದು ನಿಮಗೆ ಗೊತ್ತಿದ್ದರೆ ಸಾಕು. ಬೋರ್ಡ್ ಹಾಕೊಂಡು ತೋರಿಸಿಕೊಳ್ಳಬೇಕಾದ ಅವಶ್ಯಕತೆ ಇಲ್ಲ. ಉದ್ಯೋಗ, ವ್ಯವಹಾರ. ಶನಿ ಮತ್ತು ಗುರುವಿನ ಶುಭ ಸಂಚಾರದಿಂದ ಕೆಲಸದಲ್ಲಿ ಯಶಸ್ಸು, ಪ್ರಮೋಷನ್, ಇನ್ಕ್ರಿಮೆಂಟ್ಸ್, ಟ್ರಾನ್ಸ್ಫರ್ ಎಲ್ಲವೂ ಅನುಕೂಲಕರವಾಗಿ ನಡೆಯುತ್ತದೆ. ಬಹಳ ದಿನಗಳಿಂದ ನನ್ನ ಕೆಲಸವನ್ನು ಗುರುತಿಸುತ್ತಿಲ್ಲ ಅಂತ ನೋವಿದ್ದರೂ ಈ ತಿಂಗಳಲ್ಲಿ ಅದಕ್ಕೆ ಪರಿಹಾರ ಸಿಗುತ್ತೆ. ವ್ಯಾಪಾರಿಗಳಿಗೆ ಪಾರ್ಟ್ನರ್ಶಿಪ್ ವ್ಯವಹಾರಗಳಿಂದ ಉತ್ತಮ ಲಾಭಗಳು. ಭೂಮಿ ಮತ್ತು ಆಸ್ತಿ ಸಂಬಂಧಿಸಿದ ವಿಚಾರಗಳಲ್ಲಿ ಅತ್ಯಂತ ಶುಭ ಫಲಗಳು ಕಾಣಿಸಿಕೊಳ್ಳುತ್ತದೆ. ಕೋರ್ಟ್ ಕಚೇರಿ ಜಯ. ಕೋರ್ಟ್ ಕಚೇರಿ ವ್ಯಾಜ್ಯಗಳು ಇದ್ದರೆ ಜಯ ನಿಮ್ಮದೇ. ಸ್ಥಿರಾಸ್ತಿ ಖರೀದಿಯ ಯೋಗ. ಮನೆಯಲ್ಲಿ ಮಂಗಳ ಕಾರ್ಯಗಳು, ಅಂದರೆ ಮನೆಯಲ್ಲಿ ಮಂಗಳ ಕಾರ್ಯಗಳು ಯೋಗ. ಸಾಮಾಜಿಕ ಗೌರವ ಹೆಚ್ಚಾಗುವ ಸಮಯ. ಪರಿಹಾರ. ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಪರಿಹಾರ ಅಂತ ಬಂದಾಗ ಮೊದಲನೆಯದು ಸಾಮಾಜಿಕ ಪರಿಹಾರ. ಪ್ರಕೃತಿಯನ್ನು ಉಳಿಸಿ ಒಂದು ಹಣ್ಣಿನ ಗಿಡ ನೀಡಿ. ಪಕ್ಷಿ ಪ್ರಾಣಿಗಳಿಗೆ ಆಸರೆಯಾಗಿರಿ. ಇದರಿಂದ ಪಶುಪತಿನಾಥರ ಆಶೀರ್ವಾದ ನಿಮ್ಮ ಬದುಕಿನ ಮೇಲೆ ಸದಾ ಇರುತ್ತೆ. ಆಧ್ಯಾತ್ಮಿಕ ಪರಿಹಾರವಾಗಿ ಕಾಲಭೈರವನ ಆರಾಧನೆ, ಕಾಲಭೈರವ ಅಷ್ಟಕ ಪಠಣ ಮತ್ತು ನಿಮ್ಮ ಜೀವನಕ್ಕೆ ಅದ್ಭುತ ಏಳಿಗೆಯನ್ನು ತರುತ್ತೆ. ಶತ್ರು ಬಾಧೆಯಿಂದ ರಕ್ಷಣೆಗಾಗಿ ನೀವು ದೇವಿಯ ನಾಮ ಜಪ ಮಾಡಿ. ಅಂದರೆ ಪ್ರೀತಿಯ ತುಲಾ ರಾಶಿಯವರು, ಈ ಜನವರಿ ತಿಂಗಳು ನಿಮ್ಮ ಬದುಕಿನಲ್ಲಿ ಒಂದು ಹೊಸ ಆರಂಭವಾಗಲಿ. ನಿಮ್ಮ ಹೃದಯದಲ್ಲಿ ಉಳಿದಿರುವ ಎಲ್ಲ ನೋವುಗಳು ನಿಧಾನವಾಗಿ ಕರಗಲಿ. ನಿಮ್ಮ ಕನಸುಗಳು ಒಂದೊಂದು ಆಗಿ ನನಸಾಗಲಿ ಅಂತ ಹೃದಯಪೂರ್ವಕವಾಗಿ ಪ್ರಾರ್ಥಿಸುತ್ತೇನೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿರುವ ಮಾತುಗಳು ನಿಮ್ಮ ಮನಸ್ಸಿಗೆ ಒಂದು ಸಣ್ಣ ಧೈರ್ಯವಾದರೂ ಕೊಟ್ಟಿದ್ದರೆ, ಒಂದು ಕ್ಷಣ ನಿಮ್ಮ ಹೃದಯ ಹಗುರವಾಗಿದ್ದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ತುಲಾ ರಾಶಿಯವರಿಗೆ ಶೇರ್ ಮಾಡಿ. ನಿಮ್ಮ ಜೀವನಕ್ಕೆ ಕೊಡುವ ಒಂದು ಸಣ್ಣ ಪಾಸಿಟಿವ್ ಸಂಕಲ್ಪ ಅಂತಲೇ ತಿಳಿದುಕೊಳ್ಳಿ. ನಿಮ್ಮ ಪ್ರೀತಿಯವರ ಜೊತೆ ಶೇರ್ ಮಾಡಿ, ಯಾಕಂದರೆ ಯಾರಿಗೂ ಈ ಮಾತುಗಳಿಂದ ಅತ್ಯಂತ ಅಗತ್ಯವಾಗಿರಬಹುದು. ಮತ್ತು ದಯವಿಟ್ಟು ಈ ಕ್ಷಣ ಕಮೆಂಟ್ನಲ್ಲಿ ನಿಮ್ಮ ಮೆಚ್ಚಿನ ದೇವರ ಹೆಸರನ್ನು ಬರೆಯಿರಿ, ಅಥವಾ ಓಂ ಗುರು ರಾಘವೇಂದ್ರ ನಮಃ ಅಂತ ಒಂದು ಕಮೆಂಟ್ ಮಾಡಿ. ನಿಮ್ಮ ಬದುಕಿಗೆ ಕವಚವಾಗಿ ನಿಲ್ಲಲಿ ಆ ದೇವರಲ್ಲಿ ಕೇಳಿಕೊಳ್ಳುತ್ತೇನೆ. ಬಹಳ ಜನ ಕೇಳ್ತಿರ್ತಾರೆ ಸ್ನೇಹಿತರೆ, ನಾವು ನಂಬಿಕೆ ಇರ್ತೀವಿ, ಆದರೆ ಮನಸ್ಸು ಕೆಲವೊಮ್ಮೆ ದುರ್ಬಲವಾಗುತ್ತೆ. ಅದಕ್ಕಾಗಿ ಈ ವಿಡಿಯೋನ ಮಾಡಿದ್ದೀನಿ ಸ್ನೇಹಿತರೆ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ನಂಬಿಕೆ ಇದ್ದರೆ ನೋಡಿ. ಮನಸ್ಸಿಗೆ ನಂಬಿಕೆ, ಶಾಂತಿ, ಪಾಸಿಟಿವಿಟಿ ಎಲ್ಲ ಸಹಾಯ ಮಾಡುತ್ತೆ. ಅನಿಸಿದರೆ ಒಪ್ಪಿದೆ ನೋಡಿ, ದೈವದ ನಾಮ ತೆಗೆದುಕೊಂಡು ನಿಮ್ಮ ಬದುಕಿಗೆ ಒಂದು ಶುಭ ಸಂಕಲ್ಪವಾಗಿ ಬೆಳೆಸಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಖಂಡಿತ ತುಲಾ ರಾಶಿಯವರಿಗೆ 2026 ಒಳ್ಳೆಯ ಶುಭ ಫಲಗಳನ್ನು ಕೊಡ್ತಾ ಇದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತೀನಿ ಸ್ನೇಹಿತರೆ. ನೋಡಿದ್ರಲ್ಲ, 2026ರಲ್ಲಿ ನಿಮಗೆ ಯಾವ ರೀತಿ ಶುಭ ಫಲಗಳಿವೆ.
ಮತ್ತು ನೀವು ಯಾವೆಲ್ಲ ಕೆಲಸ ಮಾಡಬೇಕು ಮತ್ತು ಯಾವ ರೀತಿ ಇದೆ ಫಲಗಳು ಅನ್ನೋದನ್ನು ಸಂಪೂರ್ಣ ಮಾಹಿತಿ ಶೇರ್ ಮಾಡಿದ್ದೀನಿ. 2026 ಒಳ್ಳೆಯ ಶುಭ ಫಲಗಳನ್ನು ನೀಡ್ತಾ ಇದ್ದಾನೆ. ಆ ದೇವರು ನಿಮಗೆ ಒಳ್ಳೆಯ ಚತುರ್ಗ್ರಹ ಅಂದರೆ 4 ಗ್ರಹಗಳ ಸಂಯೋಗದಿಂದ ಒಳ್ಳೆಯ ಫಲಗಳು ಸಿಗ್ತಾ ಇದೆ ಅಂತ ಹೇಳ್ತಾ, ತುಲಾ ರಾಶಿಯವರಿಗೆ ಒಳ್ಳೆಯದಾಗಲಿ, ಎಲ್ಲ ರಾಶಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ. ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ಹೊಸದಾಗಿ ನೋಡೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ.